ಹೋಗ ಹೋಗ ಹುಡುಗಿಯರೆಲ್ಲ ಬಿದ್ರು ಹೋಗ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ. ಇದಾಗೋದ್ರ ಹೋಗ ಹುಡುಗಿಯರೆಲ್ಲ ಬಿದ್ರು ಹೋಗಲೇ. ಇವನ್ ನೋಡ್ರಿ, ಇವನ್ ಯಾವಾಗ ನೋಡಿದ್ರು ಜ್ಯೂಸಲ್ಲೇ ಇರ್ತಾನೆ. ಇವನ್ ನೋಡ್ರಿ ನಮ್ಮ ಅಣ್ಣ ಅಂದ್ರೆ ಚಿಕ್ಕಣ್ಣ. ಮತ್ತನ್ ಕೇಳ್ತಾ ಇದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ನಮ್ಮ ಮತ್ತೆ ಹೂ ಅಂತವ್ರೆ. ನಾನು ಇವಾಗ ಕುಡಿತಾ ಇದ್ದೀನಿ ಗುರು ಜ್ಯೂಸ್ನ. ಜ್ಯೂಸ್ ಕುಡಿತ್ಯಾ? ಚೆನ್ನಾಗಿ ಕಾಣಿಸ್ತಿದ್ದೀರಾ ಅತ್ತೆ ನೀವು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಎಲ್ಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ, ಇವತ್ತು ನಮ್ಮ ಅಣ್ಣನ್ ಮದ್ವೆ ಅಂದ್ರೆ ರಿಸೆಪ್ಷನ್ ಇದೆ ಇವತ್ತು. ಸೊ ರಿಸೆಪ್ಷನ್ಗೆ ನಾವು ಹೊರಡ್ಬೇಕು ಇಲ್ಲಿಂದ. ಅಂದ್ರೆ ಇವಾಗ ಒಂದ್ ರೂಮ್ ಅಲ್ಲಿ ಇದೀವಿ ಎಲ್ರು. ಸೊ ಇಲ್ಲಿಂದ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಮತ್ತೆ ಇವತ್ತು ನೈಟ್ ರಿಸೆಪ್ಷನ್ ಇದೆ. ಸೊ ಪೂರ್ತಿಯಾಗಿ ಎಲ್ಲ ಪ್ಲಾನಿಂಗ್ಸ್ ಇದೆ ಇವತ್ತು ತುಂಬಾ. ಸೊ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಯಾವ ತರ ಇರುತ್ತೆ ಅಂತ ಪೂರ್ತಿಯಾಗಿ ನೋಡಿ. ಮಸ್ತ್ ಆಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ನೋಡಿ ನಮ್ಮ ಹುಡ್ಗಿ ಎಷ್ಟ್ ಚೆನ್ನಾಗಿ ಮಲ್ಕೊಂಡಾಳೆ, ಕ್ಯೂಟ್ ಆಗಿ. ನೋಡಿ ಅದು ನಿದ್ದೆ ಮಾಡೋದು ನೋಡಿ, ಎಷ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅಯ್ಯೋ ತೂಗುಡಿಸ್ತಾಳೆ ಪೂರ್ತಿಯಾಗಿ. ನಮ್ ಭಾವ ಅಂತೂ ಸುಸ್ತೊಡ್ದ್ಬಿಟ್ಟವ್ರು ಈಗ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವಳೊಂದ್ ಸುಧಾರಿಸಿ ಕಣ್ಣಿಗೆ ಬೇರೆ ಡ್ರಾಪ್ ಬಿಡ್ಬೇಕಿತ್ತು. ಪಾಪ ಅವ್ರಿಗೆ ಹಾಗೆ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಈಗ ಪೂರ್ತಿಯಾಗಿ. ಹೊರಡ್ತಾ ಇದೀವಿ ಇಲ್ಲಿಂದ ನಾವು. ಇಲ್ಲಿಂದ ನಮ್ ದೊಡ್ಡಮ್ಮವ್ರ ಮನೆಗೆ ಹೋಗ್ಬೇಕು. ಅಲ್ಲಿ ತಿಂಡಿ ತಿನ್ಕೊಂಡು ಮತ್ತೆ ಅಲ್ಲಿಂದ ನಾವು ಮತ್ತೆ ಮದ್ವೆ ಮಂಟಪಕ್ಕೆ ಹೋಗ್ಬೇಕು. ಸೊ ಮಸ್ತಾಗಿರತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಏನೇನ್ ಮಾಡ್ತೀವಿ ಹೋಗ್ಬಿಟ್ಟು ಅಂತ ಎಲ್ಲ ತೋರಿಸ್ತೀನಿ ನಾನು. ವಿಡಿಯೋ ಮಾತ್ರ ಮಸ್ತ್ ಆಗಿರತ್ತೆ. ಈಗ ತಿಂಡಿ ತಿನ್ಕೊಂಡು ನಾವು ಆಲ್ಮೋಸ್ಟ್ ಮಂಟಪದ ಹತ್ರ ಹೋಗ್ತಿದೀವಿ. ಯಾಕಂದ್ರೆ ಸ್ವಲ್ಪ ಎತ್ತಿ ಇಡೋದು ಇದಾವೆ. ಏನಂದೆ ಇನ್ನೊಂದ್ಸಲ ಹೇಳು. ಸ್ವಲ್ಪ ಎತ್ತಿ ಇಡೋದು ಇದಾವೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸ್ವಲ್ಪ ಐಟಮ್ಸ್ ನ ಅಲ್ಲಿ ಹೋಗ್ಬಿಟ್ಟು ಇಡ್ಬೇಕು. ಅದಕ್ಕೋಸ್ಕರ ಈಗ ಹೋಗ್ತೀವಿ. ಮಂಟಪನ ತೋರಿಸ್ತೀನಿ ಯಾವ ತರ ಇದೆ ಅಂತ. ಯಾಕಂದ್ರೆ ನಾವು ಚಿತ್ರದುರ್ಗದಲ್ಲಿ ಮಂಟಪಗಳು ನಾರ್ಮಲ್ ಆಗಿರುತ್ತೆ. ಒಂದು ಸ್ಪೆಷಲ್ ಮಂಟಪ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಸೊ ಆ ಮಂಟಪಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು ಹಿಂಗೆ ಹೋಗ್ಬಿಡ ಹೇಳ್ತೀನಿ. ಲಾಂಗ್ ಹೋಗ್ಬೇಕು. ಈ ಕಡೆ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಏನ್ ಮಾಡಕ್ ಆಗಲ್ಲ. ರೂಲ್ಸ್ ಎಲ್ಲಾರು ಬ್ರೇಕ್ ಮಾಡೇ ಮಾಡ್ತಾರೆ. ನಾವು ಬ್ರೇಕ್ ಮಾಡೋದೇ. ಸುಮಾರು ವರ್ಷಗಳಾಗಿತ್ತು ಆಲ್ರೆಡಿ ನಾನು ಮದ್ವೆಗಳಿಗೆಲ್ಲ ಹೋಗ್ತೇನೆ. ಇದೊಂಥರ ಬಹಳ ವರ್ಷ ಆದ್ಮೇಲೆ ಬಂದಿದ್ದ ಇದನ್ನೆಲ್ಲ ಚೆನ್ನಾಗಿದೆ. ನೋಡೋಣ ಹೆಂಗಿರುತ್ತೆ. ನಾವು ಒಳಗಡೆ ಡೆಕೋರೇಷನ್ ಎಲ್ಲ ಮಾಡಿ ನೋಡ್ಬೇಕು. ಅದನ್ನೆಲ್ಲ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು. ಸೊ ಇದೆ ನೋಡಿ ಮಂಟಪ ಮಾತ್ರ ಮಸ್ತಾಗಿದೆ ಗುರು. ಏನ್ ಡೆಕೋರೇಷನ್ ಆಲ್ರೆಡಿ ಮಾಡಿ ರೆಡಿ ಆಗ್ಬಿಟ್ಟಿದ್ದಾರೆ. ಇವಾಗ ಮದ್ವೆ ಗಂಡಿಗೆ ಮದ್ವೆ ಆಗೋದೊಂದೇ ಬಾಕಿ. ಇದೆಲ್ಲ ಏನಿದೆಯೋ ಇದೆಲ್ಲ ಊಟದ ಹಾಲು. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲಿ ರೆಡಿ ಮಾಡ್ತವ್ರೆ ಈಗ ಪೂರ್ತಿಯಾಗಿ. ಅಂದ್ರೆ ಅಡ್ಗೆಗೆ ಮಧ್ಯಾಹ್ನಕ್ಕೆ. ಸೊ ಮಧ್ಯಾಹ್ನ ಇಲ್ಲೇ ಊಟ ಇರುತ್ತೆ ನಮ್ಗೆ. ಮಸ್ತ್ ಊಟ ಇವತ್ತು. ಪೀಜಿ ತಿಂದು ಸಾಕಾಗ್ಬಿಟ್ಟೈತೆ. ಈ ಊಟ ತಿಂದು ನನ್ಗಂತೂ ಸಾಕಾಗ್ಬಿಟ್ಟೈತೆ. ಬಟ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ಸೀರಿಯಸ್ಲಿ ಚೆನ್ನಾಗಿರುತ್ತೆ ಅನ್ಕೋತೀನಿ. ಇವತ್ತು ಊಟ ಮಾತ್ರ ಮಸ್ತ್ ಆಗಿದ್ಬಿಟ್ರೆ ಹೊಟ್ಟೆ ತುಂಬಾ ತಿನ್ಬೇಕು. ಯಾಕಂದ್ರೆ ಮದ್ವೆ ಊಟ ತಿಂದಲ್ಲೇ ತುಂಬಾ ವರ್ಷಗಳೇ ಆಗೈತೆ. ಅದಕ್ಕೋಸ್ಕರ ತಿನ್ಲೇಬೇಕು ಇವತ್ತು. ಜಸ್ಟ್ ಏನೋ ರಿಸೆಪ್ಷನ್ ಅದು ಅನ್ಕೋತೀನಿ. ಇದು ಆಲ್ಮೋಸ್ಟ್ ಡೆಕೋರೇಟ್ ಮಾಡ್ತಾ ಇದಾರೆ. ಚೆನ್ನಾಗಿದೆ. ಇನ್ನೊಬ್ಬರ ಆಗ್ಬೇಕಿದೆಲ್ಲ ಚೆನ್ನಾಗಿರುತ್ತೆ. ಇದೇನ್ ನಂದೇನು ಔಟ್ಫಿಟ್ ಅಲ್ಲ, ಸುಮ್ನೆ ರೆಡಿ ಆಗಿರೋದಷ್ಟೇ. ಇವಾಗ ಅಂದ್ರೆ ಸಂಜೆ ರೆಡಿ ಆಗೋದಿನ. ನಮ್ಮ ಅಣ್ಣ ರೂಮ್ ಕ್ಲೀನ್ ಆಗಿದೆಯೋ ಎಲ್ಲೋ ನೋಡ್ಕೊಂಬ ಅಂತ ಕಳಿಸ್ತಾ. ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಸಂಜೆ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ಯಾವ ತರ ರೆಡಿ ಆಗಿರ್ತೀನಿ ಅನ್ನೋದು. ಮಸ್ತಾಗಿರುತ್ತೆ. ಈ ಬ್ಲಾಗ್ನ ನೋಡಿ ಪೂರ್ತಿಯಾಗಿ ಎಂಟರ್ಟೈನ್ಮೆಂಟ್. ಒಂಥರ ಫ್ಯಾಮಿಲೀಸ್ ಕುತ್ಕೊಂಡು ನೋಡುವಂಥ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ನೋಡಿ. ರೂಮ್ಸ್ ಪರವಾಗಿಲ್ಲ, ಕ್ಲೀನಾಗೇ ಇದೆ. ಮಸ್ತಾಗಿದೆ ಗುರು ಇಲ್ಲಿಂದ ಚೆನ್ನಾಗಿ. ಬಟ್ ಬಿಸಿಲು ಮಾತ್ರ ತುಂಬಾ ಅಂದ್ರೆ ತುಂಬಾ ಇದೆ. ಇದು ಯಾವ್ದೋ ನಮ್ಮ ಸ್ಕೂಲಲ್ಲಿ ಕ್ರಿಕೆಟ್ ಗ್ರೌಂಡ್ ಇರಲ್ವಾ, ಆ ತರ ಗ್ರೌಂಡ್ ಖಾಲಿಯಾಗಿದೆ. ಇದು ನೋಡಕ್ ಈ ತರ ಕಾಣಿಸುತ್ತೆ ನಿಮ್ಗೆ. ರಾತ್ರಿ ಹೊತ್ತು ಪೂರ್ತಿಯಾಗಿ ರೆಡಿ ಆದ್ರೆ ನಿಮಗ್ ಗೊತ್ತಾಗುತ್ತೆ ಯಾವ ತರ ಇದೆಲ್ಲ ಇರುತ್ತೆ ಅನ್ನೋದು ಪೂರ್ತಿಯಾಗಿ. ಯಾಕಂದ್ರೆ ಕಟ್ತಿರ್ಬೇಕಾದ್ರೆ ಏನೋ ಚೆನ್ನಾಗ್ ಕಾಣಲ್ಲ. ಕಟ್ಟಾಗಿ ಒಂದು ಬಿಲ್ಡಿಂಗ್ ಕಲರ್ ಪೇಂಟ್ ಎಲ್ಲ ಹೊಡೆದಾದ್ಮೇಲೆ ಚೆನ್ನಾಗ್ ಕಾಣೋದು. ಸೊ ಅದೇ ತರನೇ ಮಂಟಪಗಳು ಅಷ್ಟೇ. ರಿಸೆಪ್ಷನ್ ಎಲ್ಲಾ ಮದ್ವೆ ಆಗೋಕ್ಕಿಂತ ಮುಂಚೆ ಇದೇ ತರಾನೇ ಇರುತ್ತೆ. ಅದೇ ಮದ್ವೆ ಆಗಕ್ ಸ್ಟಾರ್ಟ್ ಆಗ್ಲಿ ಅಥವಾ ರಿಸೆಪ್ಷನ್ ಆಗಕ್ ಸ್ಟಾರ್ಟ್ ಆಗ್ಲಿ ಅವಾಗ ಹೆಂಗ್ ಕಾಣಿಸುತ್ತೆ ಅಂದ್ರೆ ಇದೆಲ್ಲ
ಏನೋ ಪೂರ್ತಿ ಡೆಕೋರೇಷನ್ ಇಂದ ತುಂಬಿರೋ ತರ ಎಲ್ಲ ವಾಟರ್ ಕ್ಯಾನ್ಸ್ ಇಲ್ಲಿ ಇಟ್ಟಿದ್ದಾರೆ. ಇನ್ನ ವಾಟರ್ ಬಾಟಲ್ಸ್ ಎಲ್ಲ ಈ ಕಡೆ ಇಟ್ಟಿದ್ದಾರೆ. ಅಂದ್ರೆ ಇನ್ನ ಇಡಿಸ್ತಾರೆ, ಇಷ್ಟ ಅಲ್ಲ, ಇದು ಕಮ್ಮಿ. ಇನ್ನ ಇಲ್ಲಿ ತುಂಬಾ ಇದೆ, ಸೊ ಪೂರ್ತಿ ಇಡಿಸ್ಬೇಕು. ಸೊ ರೇಷನ್ ಎಲ್ಲ ತರಿಸ್ತಾ ಇದೀವಿ. ಇಲ್ಲೇ ಪೂರ್ತಿ ಅಡ್ಗೆ ಮಾಡೋದು ಆಲ್ಮೋಸ್ಟ್ ಎಲ್ಲ ಅಡ್ಗೆ ಐಟಮ್ಸ್. ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಂದ್ರೆ ಎಲ್ಲ ನಾರ್ಮಲ್ ಡೆಕೋರೇಷನ್, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ತಟ್ಟೆ ನಿಮ್ಗುನು. ಹಾಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಇಷ್ಟ ನಾರ್ಮಲ್ ಆಗಿ ಮಾಡಿದ್ರೆ, ಬಟ್ ಚೆನ್ನಾಗಿದೆ ಫ್ರಂಟ್. ಇದೊಂದು ಇದೆ ಅಲ್ವಾ. ಇವಾಗೆಲ್ಲ ರಿಸೆಪ್ಷನ್ ಕಾರ್ಯಗಳೆಲ್ಲ ಮುಗ್ದೈತೆ. ಈಗ ನಾನು ನಮ್ಮ ಅಣ್ಣ ನಮ್ಮ ಅಪ್ಪಾಜಿಗೆ ಶೂಸ್ ತರಕ್ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಅಪ್ಪಾಜಿ ಶೂಸ್ ಬೇರೆ ಮರ್ತ್ ಬಂದ್ಬಿಟ್ಟಿದ್ದಾರೆ ಈ ಸಲ. ಅದಕ್ಕೋಸ್ಕರ ಶೂಸ್ ತರಕ್ ಹೋಗ್ತಾ ಇದೀವಿ. ಸೊ ಜುಡಿಯೋಗ್ ಹೋಗ್ಬೇಕಂತ ಪ್ಲಾನ್ ಹಾಕೊಂಡಿದೀವಿ. ಇಲ್ಲಿಂದ ಜುಡಿಯೋಗ್ ಹೋಗ್ಬಿಟ್ಟು ಮತ್ತೆ ನಾವು ವಾಪಸ್ ಬಂದು ಅದಾದ್ಮೇಲೆ ರೆಡಿ ಆಗ್ಬೇಕು. ಸೊ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ಯಾವ ತರ ರೆಡಿ ಆಗ್ತೀನಿ ಅಂತ. ಶೂಟ್ ಹಾಕೋಬೇಕಂತ ಪ್ಲಾನ್ ಐತೆ, ಇನ್ನ ನೋಡ್ಬೇಕು. ಕರೆಕ್ಟ್ ಆಗಿ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಜುಡಿಯೋ ಮಸ್ತಾಗಿ ಕಟ್ಟಿದಾರ ಗುರು, ಏನೇ ಹೇಳು. ಜುಡಿಯೋ ಮಾತ್ರ ಒಳ್ಳೆ ಇದ್ರಲ್ಲೈತೆ. ನಿಮ್ಗೆ ಬೆಳಗ್ಗೆ ತೋರಿಸಿದ್ನಲ್ಲ, ಈಗ ಹೆಂಗಿದೆ ಅಂತ ಒಂದ್ಸಲ ನೋಡ್ವಂತ್ರಿ ನೀವೆಲ್ರು. ತರ ಕಾಣಿಸ್ತಾ ಇದೆ. ನನ್ ಬೆಳಗ್ಗೆ ತೋರಿಸಿದಕ್ಕೂ ಈಗಿಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಪೂರ್ತಿ ರೆಡಿ ಮಾಡ್ಬಿಟ್ಟಿದ್ದಾರೆ, ಇದನ್ನ ಪೂರ್ತಿ ಆಗ್ತಾ ಇದಾರೆ. ಸೊ ಮಸ್ತಾಗಿ ಕಾಣಿಸ್ತಾ ಇದೆ ಸೀರಿಯಸ್ಲಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಇದು. ಬೆಳಗ್ಗೆ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ಎಷ್ಟು ವ್ಯತ್ಯಾಸ ಐತೆ. ರೆಡಿ ಆಗ್ಬೇಕು, ಸುಸ್ತಾಗ್ಬಿಟ್ಟೈತೆ ನಿಜ. ಈಗ ರೆಡಿ ಆಗ್ಬೇಕು ಎಲ್ಲಾರು. ಸೊ ಇವಾಗ ನಾನ್ ರೆಡಿ ಆಗ್ತೀನಿ. ನಾನ್ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ಯಾವ ತರ ರೆಡಿ ಆಗ್ತೀನಿ ಅಂತ. ಫಸ್ಟ್ ಟೈಮ್ ಬ್ಲೇಸರ್ ಹಾಕೋತಾ ಇದೀನಿ, ಹಾಗೆ ಒಂಥರ ಸೂಟ್ ಮ್ಯಾಚಿಂಗ್ ತರ ಹಾಕೋತಾ ಇದೀನಿ. ತೋರಿಸ್ತೀನಿ ಯಾವ ತರ ಇರ್ತೀನಿ ಅಂತ. ಸೊ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಕೊನೆವರೆಗೂ, ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ರೆಡಿ ಆಗ್ಬಿಟ್ಟವನೆ ಪೂರ್ತಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಅಣ್ಣ ಅಂತ ಅಣ್ಣ ಅಣ್ಣ ಕೊಂಡೆ ಆಗೋನೆ ಇರೋ ತರ ಹೀರೋ ಅಂದ್ಕೊಂಡ್ಬಿಟ್ಟವನೆ. ನೆನ್ನೆ ಹೇಳಿದ್ನಲ್ಲ ವಿಡಿಯೋದಲ್ಲಿ, ಅಣ್ಣ ಅಲ್ಲ ಅಣ್ಣ ಅಣ್ಣ ಕೊಂಡೆ ಆಗೋ ನೀನು. ಆದ್ರೆ ಇವತ್ ಚೆನ್ನಾಗ್ ಕಾಣಿಸ್ತಂಗ, ಸೀರಿಯಸ್ಲಿ ಮಸ್ತಾಗಿ ಕಾಣಿಸ್ತವನೆ. ಸೊ ಅವನು ಹೊಸ ವಾಚ್ ತಗೊಂಡ್ ಬಂದವನೆ. ಅದ್ರದ್ದು ವಿಡಿಯೋ ಮಾಡ ನನ್ ವಾಚ್ದು ಅಂತಿದ್ದ, ಅದಕ್ಕೆ ವಿಡಿಯೋ ತೋರಿಸ್ತಾ ಇದೀನಿ ಒಂದು ವಾಚ್ದು. ಓಕರ್ ಅಂಡ್ ವಿಚ್ಚು. ಬಟ್ ಬ್ರ್ಯಾಂಡ್ ಚೆನ್ನಾಗಿದೆ. ಇವ್ನು ಇದನ್ನಲ್ಲ ಗೈಸ್, ಇವನು ಯೂಸ್ ಮಾಡೋದ್ ಬರೀ ಇಂತವೇ ಯೂಸ್ ಮಾಡೋದಾಗಿರ್ಲಿ. ಇವನು ನಂತರನೇ, ಅಂದ್ರೆ ನಂಗೆ ಯಾವ ತರ ಒಂದೊಂದ್ ಸ್ವಲ್ಪ ಬ್ರ್ಯಾಂಡ್ ಕಲೆಕ್ಷನ್ಸ್ ಹುಚ್ಚಿದ್ಯೋ ಅದೇ ತರನೇ ಇವನ್ಗೂ ಇರುತ್ತೆ. ಸೊ ಮಸ್ತಾಗಿದೆ ನೋಡಿ ವಾಚ್. ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಸ್ತ್ ಇದೆ ಬಿಡ, ನೀನು ಚೆನ್ನಾಗ್ ಕಾಣಿಸ್ತಿದೆ ಬಿಡ. ಹೋಗ ಹೋಗ ಹುಡುಗಿಯರೆಲ್ಲ ಬಿದ್ರು ಹೋಗ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ. ಇದಾಗೋದ್ರ ಹೋಗ, ಹುಡುಗಿಯರೆಲ್ಲ ಬಿದ್ರು ಹೋಗಲೇ. ನಾನಿನ್ನ ಪೂರ್ತಿ ಕೋಟ್ ಹಾಕಿಲ್ಲ, ಬರೀ ಇಷ್ಟ ಹಾಕಿದೀನಿ. ಈಗ ಆಫ್ ಪೂರ್ತಿ ಹಾಕ್ಬೇಕು. ಸೊ ಪೂರ್ತಿ ಸೆಟ್ ಹಾಕ್ಬಿಟ್ಟು ನಿಮಗ್ ತೋರಿಸ್ತೀನಿ. ಅಂದ್ರೆ ಒಂದು ಬ್ಲೇಸರ್ ಹಾಕ್ತಾ ಇದೀನಿ ಇದ್ರ ಮೇಲೆ. ಸೊ ಬ್ಲೇಸರ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ತರ ಕಾಣಿಸ್ತೀನಿ ಅಂತ. ಸೊ ಆಲ್ಮೋಸ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅನ್ಕೋತೀನಿ. ಇಷ್ಟಿದೆ, ಆಲ್ಮೋಸ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ. ಸೊ ಇವನ್ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಇವನು. ನೋಡ್ರಿ ಅವ್ನ್ ಸಾಕ್ಸ್ ನೋಡ್ರಿ, ಸಾಕ್ಸು ಯಾವ ಕಲರ್ ಆಗ್ತಾವ್ ಸಾಕ್ಸು. ಸೊ ಈಗ ನಾನ್ ರೆಡಿ ಆಗ್ಬೇಕು. ಸೊ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ಯಾವ ತರ ರೆಡಿ ಆಗಿರ್ತೀನಿ ಅಂತ. ನೋಡಿ ರೆಡಿ ಆಗ್ಬಿಟ್ಟಿದ್ದೀನಿ ಪೂರ್ತಿ. ಈಗ ಟಾಪ್ ಟು ಬಾಟಮ್ ರೆಡಿ ಆಗಿದ್ದೀನಿ. ಸೊ ಈ ಕೋಟಿಗೆ ಬ್ಲ್ಯಾಕ್ ಹಾಗೆ ವೈಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ತಗೊಂಡು ಹಾಕಿದೀನಿ. ಈಗ ಪೂರ್ತಿ ರೆಡಿ ಆಗಿದ್ದೀನಿ ಇಷ್ಟೇ. ಈಗ ಹೋಗ್ಬೇಕು. ಈಗ ಹೋಗ್ಬಿಟ್ಟು ರಿಸೆಪ್ಷನ್ ಹಾಲ್ ಅಲ್ಲಿ ವಿಡಿಯೋ ಮಾಡ್ತೀನಿ, ಯಾವ ತರ ಇರುತ್ತೆ ಏನು ಅಂತ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಎಂಡ್ ವರ್ಗು ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ರೆಡಿ ಆಗ್ಬಿಟ್ಟು ಹೊರಡ್ತಿದೀವಿ. ಸೊ ರಿಸೆಪ್ಷನ್ ಹಾಲ್ಗೆ ಮಸ್ತಾಗಿರುತ್ತೆ, ತೋರಿಸ್ತೀನಿ ಬನ್ನಿ ಏನೇನ್ ಮಾಡ್ತೀವಿ ಈಗ ಅಂತ. ಸೊ ಸ್ಲಿಪ್ಪರ್ ಒಳಗ್ ಹಾಕ್ಬಿಡ ಹಂಗೆ. ಸೊ ಈಗ ಪೂರ್ತಿ ರಿಸೆಪ್ಷನ್ ಅದು ರೆಡಿ ಆಗಿರುತ್ತೆ. ಸೊ ಪೂರ್ತಿ ಅದ್ರದ್ದು ವ್ಲಾಗ್ ಮಾಡ್ತೀನಿ. ಮಸ್ತಾಗಿರುತ್ತೆ. ಯಾಕಂದ್ರೆ ಬೆಳಗ್ಗೆ ನೋಡಿದಾಗ ಇನ್ನ ಏನೂ ರೆಡಿ ಆಗಿರ್ಲಿಲ್ಲ. ಅದ್ ನಾರ್ಮಲ್ ವಿಡಿಯೋ ನಿಮ್ಗೆ ಆಲ್ರೆಡಿ ಕ್ಲಿಪ್ ಹಾಕಿದೀನಿ. ಸೊ ಇವಾಗಂತೂ ಮಸ್ತಾಗಿರುತ್ತೆ. ಈಗ ಬಂದ್ವಿ ರಿಸೆಪ್ಷನ್ ಹಾಲ್ಗೆ. ಸೊ ಹೋಗ್ತಾ ಇದೀವಿ. ಎಲ್ರೂ ರಿಯಾಕ್ಷನ್ ಯಾವ ತರ ಇರುತ್ತೆ. ನನ್ ಡ್ರೆಸ್ಸಿಂಗ್ ಸೆನ್ಸ್ ಫಸ್ಟ್ ಟೈಮ್ ಈ ತರ ಹಾಕೊಂಡಿರೋದು. ಸೊ ಎಲ್ರೂ ರಿಯಾಕ್ಷನ್ಸ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಮಸ್ತ್ ಆಗಿರುತ್ತೆ ಎಲ್ರೂ ರಿಯಾಕ್ಷನ್ಸ್, ನಂಗೆ ಗೊತ್ತು. ಇವನೇ ಮದ್ವೆಗಂಡು. ನಾನೀಗ ಪೂರ್ತಿ ಎಂಟ್ರೆನ್ಸ್ ಅಲ್ಲಿ ಬಂದ್ಬಿಟ್ಟಿದೀನಿ. ಸೊ ಇಲ್ಲಿಂದ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಪೂರ್ತಿಯಾಗಿ ಶುರುವಾಗುತ್ತೆ. ಇಲ್ಲಿ ಇದು ವೆಲ್ಕಮ್ ಡ್ರಿಂಕ್ ಏನೋ ಕೊಡ್ತವ್ರೆ ಇಲ್ಲಿ. ಈ ಕಡೆ ಇದು ವೆಲ್ಕಮ್ ಡ್ರಿಂಕ್ ಅಂತ ಇಲ್ಲಿ ಕೊಡ್ತಾರ. ಅವ್ನು ಆದ್ರೆ ಕುಡಿತವ್ ನೋಡ್ರಿ. ಇವನು ನಮ್ದೇನಿದ್ರು ಥಿಂಕ್ ಬೇಗ್
ತಿನ್ಬೇಕು. ಕಳ್ಳ. ಸೊ ಇಲ್ಲಿ ಮತ್ತೆ ಇದು ಪೂರ್ತಿ ರಿಸೆಪ್ಷನ್ ಅದು. ಸೊ ಎಲ್ರು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನಾನ್ ನಿಮ್ಗೆ ಬೆಳಗ್ಗೆ ತೋರಿಸ್ದಾಗ ಯಾವ ತರ ಇತ್ತು, ಈಗ ಯಾವ ತರ ಎಲ್ಲ ತುಂಬಿದಾರೆ. ಚೆನ್ನಾಗಿದೆ. ಮದ್ವೆ ಗಂಡು ಹೆಣ್ಣೊಂದು ಜೂಮ್ ಆಗ್ತಾ ಇದೀನಿ, ಬಟ್ ಮಸ್ತ್ ಆಗಿದೆ ಅಲ್ಲ. ಮತ್ತೆ ನಮ್ಮಪ್ಪ ನೋಡ್ರಿ, ಅವ್ರು ನಾನು ಫೋಟೋ ತೆಗಿತಿದ್ದೀನಿ ಅನ್ಕೋತವ್ರೆ. ಸೊ ಇವನ್ ನೋಡ್ರಿ, ಇವನ್ ಯಾವಾಗ ನೋಡಿದ್ರು ಜ್ಯೂಸಲ್ಲೇ ಇರ್ತಾನೆ. ಇವನ್ ನೋಡ್ರಿ ನಮ್ಮ ಅಣ್ಣ ಅಂದ್ರೆ ಚಿಕ್ಕಣ್ಣ. ಸೊ ಅವರು ನಮ್ಮ ಅತ್ತೆ ಮಗಳು, ನಮ್ಮ ಮಾವ, ಹಾಗೆ ಇವರು ಅಂದ್ರೆ ನಮ್ ರಿಲೇಟಿವ್ಸ್. ಮತ್ತನ್ ಕೇಳ್ತಾ ಇದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನಮ್ಮ ಅತ್ತೆ ಹೂ ಅಂತವ್ರೆ. ನಾನು ಇವಾಗ ಕುಡಿತಾ ಇದ್ದೀನಿ ಗುರು ಜ್ಯೂಸ್ನ. ಜ್ಯೂಸ್ ಕುಡಿತ್ಯಾ ಸಾಕಾ? 5,000 ಸಾಕಾ ಹೇಳ್ರಿ? ಎಲ್ಲರಿಗೂ ಆರ್ತಿ ಬಿಡ್ರಿ, ನಮಗೆ ವೆಲ್ಕಮ್ ನನಗೆ ಹಾಕ್ತೀರಾ? ಇವ್ರೇ ನೋಡ್ರಿ ನಮ್ಮ ಅತ್ತೆ ಮಗಳವಳು. ನಿಂತ್ಕೊಳ್ರಿ, ನಾನು ಫೋಟೋ ತೆಗಿತೀನಿ. ಅವ್ರು ಅನ್ಕೋತವ್ರೆ ನಾನು ಫೋಟೋ ತೆಗಿತಿದ್ದೀನಿ ಅಂತ, ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಚೆನ್ನಾಗ್ ಕಾಣಿಸ್ತಿದೀರಾ ಅತ್ತೆ ನೀವು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅವಾಗ ನೋಡಿದ್ರೆ ಅಳ್ತಾನೆ ಇರ್ತೀಯಲ್ಲೇ. ರಿಸೆಪ್ಷನ್ ಆದ್ಮೇಲೆ ತಾನೆ ಅದೇನೋ ಕೊಡ್ತಾರಲ್ಲ ಗಿಫ್ಟ್, ಅದೇ ತರ ಈಗ ನಿಂತ್ಕೊಂಡವ್ರಲ್ಲ, ಈಗ ಕೊಡ್ತಾರ ಗಿಫ್ಟ್ ಅಥವಾ ಮದ್ವೆ ಆದ್ಮೇಲೆ? ಹೌದಾ? ಎಲ್ಲ ಗಿಫ್ಟಿಗೆ ಈಗಲೇ ನಿಂತ್ಕೊಂಡ್ಬಿಟ್ಬಿಟ್ಟವ್ರೆ. ಪೂರ್ತಿ ಗಿಫ್ಟಿಗೆ ಈಗ ನಿಂತ್ಕೊಂಡ್ಬಿಟ್ಟವ್ರೆಲ್ಲ ಗಿಫ್ಟ್ ಕೊಡೋಕೆ. ಇಲ್ಲೆಲ್ಲ ಕ್ಯೂ ಐತೆ. ಇಲ್ಲಿ ಕಪಲ್ಸ್ ನೋಡ್ರಪ್ಪ, ಇಲ್ಲಿ ರೆಡಿ ಆಗಿರೋದು. ಏಯ್ ಚಿನಿ, ಏಯ್ ನೆಕ್ಸ್ಟ್ ಮದ್ವೆ ಆಗ್ತೀನಿ ನಾನು ನಿನ್ನ. ನೋಡಿಲೆ ಅಮ್ಮ, ಏಯ್ ನೋಡೆ ಚಿನಿ, ಇಲ್ಲಿ ನೋಡೆ, ಒಂದ್ಸಲ ನೋಡೆ. ನೋಡಮ್ಮ, ನೀನ್ ಈಗ ನೋಡಿದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ. ಚಿನಿ, ಏನ್ ಇಸ್ ಕ್ಯೂಟ್ ಆಗಿ ಹೇಳ್ತಿದ್ಯಾ? ಅಯ್ಯೋ ಹುಡ್ಗ ಹುಡ್ಗಿ ಮುಂದೆ ತಕೊಂಡ್ರೆ ಇವ್ರು ನಮ್ ಬಾವ ಗಣಪತಿ ಮುಂದೆ ಒಂದ್ ಫೋಟೋ ತೆಗಿರಿ ಅಂತವ್ರೆ. ತೋರಿಸ್ತೀನಿ ಬನ್ನಿ. ನಮ್ಮ ಅಕ್ಕ ತೆಗಿತವ್ರೆ ನಮ್ ಬಾವನ್ ಫೋಟೋ. ಏಯ್ ತೆಗಿ ನೀನು ತೆಗಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ ಬಾವೊಂದೊಂದು ಇದಿರ್ಲಿ ಅಂತ. ನಮ್ಮಪ್ಪ ನೋಡ್ರಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಫೋಟೋಗ್ರಫಿ ಮಾಡಿಸ್ತಾ ಇದೀವಿ ಎಲ್ಲ, ನಾನು ನಮ್ಮಣ್ಣ. ಸೊ ಅವ್ನ್ ಯಾವ್ದೋ ಪೋಸ್ ಹೇಳ್ತವ್ರಲ್ಲಿ. ಸೊ ಆ ಪೋಸಿಗೆ ತಕ್ಕಂಗ್ ಮಾಡ್ತವ್ರೆ. ಇವ್ರೆ ಕ್ಯಾಮ್ರಾಮ್ಯಾನು ಎಲ್ಲ ಇವ್ರೆ. ಇವಂದೇ ನೋಡಿ ಆಗೋದು. ನಮ್ಮ ಅಣ್ಣ ಮಸ್ತಾಗಿ ಮಾಡಿಸ್ಕೊಂಡಿದೀನಿ ನಾನು. ನಮ್ಮ ಅಣ್ಣ ಫೋಟೋಗಳಂತೂ ಹಾಕ್ತೀನಿ, ಸಖತ್ತಾಗಿರುತ್ತೆ ನೋಡಿ. ರೆಡಿ ಈಗ ಈ ಮಂಟಪ ಈಗ ಅಂತ ಪೂರ್ತಿಯಾಗಿ ನಂಗೆ ಅಂತೂ ಹೆವಿ ಅಂದ್ರೆ ಹೆವಿ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ವರ್ಷಗಳೇ ಆಯ್ತು ನಾವೆಲ್ಲ ಒಟ್ಟಿಗೆ ಸೇರಿ, ಅದಕ್ಕೋಸ್ಕರ. ಸೊ ಮಸ್ತ್ ಆಗಿದೆ. ನೆಕ್ಸ್ಟ್ ಇನ್ನೇನು ಊಟಕ್ಕೆ ಹೋಗ್ಬೇಕು, ಯಾಕಂದ್ರೆ ತುಂಬಾ ಹೊಟ್ಟೆ ಅನ್ಸುತ್ತೆ. ಬೆಳಗ್ಗೆಯಿಂದ ಏನು ಕರೆಕ್ಟ್ ಆಗಿ ನಾವು ತಿಂದಿಲ್ಲ, ಅದಕ್ಕೋಸ್ಕರ ಬರೀ ಕೆಲಸ ಮಾಡಿರೋದು. ಬಟ್ ಇದೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗೆ ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು. ಊಟ ಗುರು, ತುಂಬಾ ದಿವಸ ಆಗೈತೆ ತಿನ್ನದೆ, ಅದಕ್ಕೋಸ್ಕರ. ಸೊ ಅಷ್ಟೇ ಆಗಿತ್ತು ಇವತ್ತಿನ ವ್ಲಾಗು. ಸೊ ಇಲ್ಲೇವರೆಗೂ ನೀವು ನೋಡಿದೀರಾ ಅಂದ್ರೆ ಈ ವ್ಲಾಗು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಯಾರ್ಯಾರು ಇನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಿಂದಾನೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಮ್ಯಾರೇಜ್ ವ್ಲಾಗ್ ಜೊತೆಗೆ ಬರ್ತಾ ಇದ್ದೀನಿ. ಸೊ ಆ ವಿಡಿಯೋ ಅಂತೂ ಇನ್ನ ಫನ್ ಎಂಟರ್ಟೈನ್ಮೆಂಟ್ ಸಖತ್ತಾಗಿರುತ್ತೆ. ಸೊ ಆ ವಿಡಿಯೋನು ನೋಡಿ, ಹಾಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳುತ್ತಾ ಈ ದಿನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.